स्वागत है आपका बी न्यूज़ नेशन में। मैं हूं खुर्शीद आलम। आज खानकाए हाशिम पीर में कुतुब दक्कन हज़रत सैयदना हाशिम पीर दस्तगीर रहमतुल्लाह अलैह का 390वां उर्स मुबारक मनाया गया और इस मौके पर तज़किरा कुतुब दक्कन जो तकरीबन 100 साल पहले की एक उर्दू सवान हयात हज़रत सैयदना हाशिम पीर दस्तगीर रहमतुल्लाह अलैह की है और उसी किताब को जो है कन्नड़ा में ट्रांसलेशन किया गया और इस किताब का आज इजरा हुआ और इसमें जो है हज़रत सैयद मोइन पीर हाशमी साहब किबला, हज़रत मौलाना सैयद तनवीर पीर हाशमी और स्वामी जी इनके हाथों से इस किताब का इजरा हुआ। आइए हमारे साथ जुड़े हुए हैं स्वामी जी, इन्हीं से पूछते हैं। ಇವತ್ತು ವಿಜಯಪುರದ ಪ್ರತಿಷ್ಠಿತ ಹಾಶಂಪೀರದ ದರ್ಗಾದ ಮೂಲ ಒಡೆಯರಾದಂಥ ಹಾಶಂಪೀರವರನ್ನು ಸ್ಮರಣೆ ಮಾಡಿ ಇವತ್ತು ಪವಿತ್ರ ರಂಜಾನ್ ಹಬ್ಬದ ಉಪವಾಸ ಬಿಡುವ ಸಂದರ್ಭದಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಹೊಂದಿದಂಥ ಭಾಳ ವಿಶೇಷವಾದಂಥ ಗ್ರಂಥ ಬಿಡುಗಡೆ ಹಜರತ್ ಹಾಶಿಂ ಪೀರ್ ದಸ್ತಗೀರ್ ತಜ್ಕೀರ್ ಎ ಕುತುಬೆ ದಕ್ಕನ್ ಅನ್ನುವಂಥ ಒಂದು ಗ್ರಂಥ ಬಿಡುಗಡೆ ಈ ದರ್ಗಾದ ಒಡೆಯರಾದಂಥ ಶ್ರೀ ತನ್ವೀರ್ ಪೀರ ಸಾಹೇಬರ ಒಂದು ನೇತೃತ್ವದಲ್ಲಿ ಒಂದು ಸಾನ್ನಿಧ್ಯದಲ್ಲಿ ಸಾವಿರಾರು ಜನ ಬಂಧುಗಳ ಸಮಕ್ಷಮದಲ್ಲಿ ಇವತ್ತು ಬಿಡುಗಡೆಯಾದಂಥದ್ದು ಮತ್ತು ವಿಶೇಷವಾಗಿ 390ನೆಯ ಉರ್ಸು ಉತ್ಸವದ ಅಂಗವಾಗಿ ಇವತ್ತು ಈ ಗ್ರಂಥ ಬಿಡುಗಡೆ ಆಯಿತು. ಭಾಳ ಸಂತೋಷ, ಭಾಳ ಒಳ್ಳೆಯ ವಿಚಾರ ಹೊಂದಿರುವಂಥ ಒಂದು ಗ್ರಂಥ ಇದು. ಮೂಲತಃ ಉರ್ದುವಿನ ಭಾಷೆಯಲ್ಲಿ ಇತ್ತು. ಅದನ್ನು ನಮ್ಮ ಸಾಹಿತಿಗಳಾದಂಥ ನಮ್ಮ ಬಿಜಾಪುರದ ವಿಶೇಷವಾದಂಥ ಸಾಹಿತಿಗಳು, ಕನ್ನಡಾಭಿಮಾನಿಗಳು ಮತ್ತು ನಮ್ಮ ಆತ್ಮೀಯರಾದಂಥ ಮತ್ತು ಸಿಕ್ಯಾವ್ ಕಾಲೇಜಿನ ಮಹಿಳಾ ಕಾಲೇಜಿನ ಉಪನ್ಯಾಸಕರು ಮತ್ತು ಪ್ರೊಫೆಸರು ಆದಂಥ ಡಾಕ್ಟರ್ ಉಮರ್ ಶರೀಫ್ ಕುಂಟೋಜಿಯವರು ಮತ್ತು ಅಬ್ದುಸಲಾಂ ಪುತ್ತಿಗೆಯವರು, ಮೊಹಮ್ಮದ್ ಇಕ್ಬಾಲ್ ನದಾಫ್ ಅವರು 3 ಜನ ಸೇರಿ ಇದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಇದರಲ್ಲಿ ಬರುವಂಥ ಸಂದೇಶ ಒಂದೇ: ಯಾರು ಯಾರನ್ನು ದ್ವೇಷ ಮಾಡಬಾರದು, ಯಾರು ಯಾರನ್ನು ಹಿಂಸೆ ಮಾಡಬಾರದು, ಯಾರು ಯಾರಿಗೂ ಮೋಸವನ್ನು ಮಾಡಬಾರದು. ಇದು ಮೂರು ವಿಷಯಗಳು, 3 ವಾಕ್ಯಗಳು ಈ ಪುಸ್ತಕದ ಸಾರಾಂಶ. ಈ ಪುಸ್ತಕವನ್ನು ಒಂದು ಸತಿ ನಾವು ಓದಿಬಿಟ್ಟಿವಿ ಅಂತಂದರೆ ಮನುಷ್ಯ ಸಂಕುಲ ನಾವೆಲ್ಲರೂ ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಈ ಗ್ರಂಥದಲ್ಲಿ ಇದೆ. ಮತ್ತು ಈ ದರ್ಗಾದ ಒಡೆಯರಾದಂಥ ತನ್ವೀರ್ ಪೀರ ಸಾಹೇಬರು ಮತ್ತು ನಾವು ಏನು ವಿಚಾರ ಮಾಡಿದ್ವಿ ಅಂದರೆ, ನಮ್ಮ ಜಿಲ್ಲೆಯಲ್ಲಿ 84 ಮಠಗಳಿದ್ದಾವೆ. ಆ ಎಲ್ಲ ಮಠಗಳಿಗೂ ಈ ಗ್ರಂಥವನ್ನು ತಲುಪಿಸುವಂಥ ಜವಾಬ್ದಾರಿ ಗ್ರಂಥದ ಬರಹಗಾರರು, ಕನ್ನಡಕ್ಕೆ ಅನುವಾದ ಮಾಡಿದಂಥ ನಮ್ಮ ಕುಂಟೋಜಿ ಸರಿಗೆ ಆ ಜವಾಬ್ದಾರಿಯನ್ನು ವಹಿಸಿ ಎಲ್ಲ ಮಠಮಾನ್ಯಗಳಿಗೂ ಈ ಗ್ರಂಥವನ್ನು ತಲುಪಿಸಬೇಕು. ಮತ್ತು ಎಲ್ಲ ಮಠಾಧೀಶರು ಗ್ರಂಥವನ್ನು ಅಭ್ಯಾಸ ಮಾಡಿ ಇನ್ನೊಂದು ತಿಂಗಳ ಅಥವಾ ಮುಂದಿನ ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಕಡೆ, ಜೊತೆಗೆ ನಮ್ಮ ಬಿಜಾಪುರದ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ರ ಜೊತೆಗೆ, ನಮ್ಮ ಜಿಲ್ಲೆಯ ಎಲ್ಲ ಮಠಾಧೀಶರ ಜೊತೆಗೆ ಈ ದರ್ಗಾದ ಜಾಗದಲ್ಲಿನೇ ಅಥವಾ ಬಿಜಾಪುರದಲ್ಲಿನೇ ಒಂದು ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಂಡು ಈ ಗ್ರಂಥವನ್ನು ಮತ್ತೊಂದು ಸಲ ಲೋಕಾರ್ಪಣೆಗೊಳಿಸಬೇಕು ಅನ್ನುವಂಥದ್ದು ನಮ್ಮ ತನ್ವೀರ್ ಪೀರ ಸಾಹೇಬರು ಮತ್ತು ನಾವು ವಿಚಾರ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಸಹಮತವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಮಾನದೊಳಗೆ ಈ ಗ್ರಂಥ ಎಲ್ಲ ಜನಸಾಮಾನ್ಯರ ಮನೆಯಲ್ಲೂ ಕೂಡ ಇದು ದೊರಕಲಿ.
ಇದರಲ್ಲಿ ಬರ್ತಕ್ಕಂಥ ಸಂದೇಶವನ್ನು ನಮ್ಮೆಲ್ಲ ಜನಸಾಮಾನ್ಯರು ಕೂಡ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.